ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ಇವತ್ತಿನ ವಿಷಯ ಏನು ಅಂತ ನೋಡೋದಾದರೆ, ಸ್ನೇಹಿತರೆ, ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಫಾಲೋವರ್ಸ್ನ ಯಾರು ಕೂಡ ನೋಡಬಾರ್ದ, ನೀವು ಫಾಲೋ ಮಾಡ್ತಿರೋರನ್ನ ಐಡಲ್ಲಿ ಇಕ್ಬೇಕಾ? ಹಾಗಾದರೆ ಸ್ನೇಹಿತರೆ, ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಫಾಲೋವರ್ಸ್ನ ಯಾರು ಕೂಡ ನೋಡೋಕ್ಕಾಗಲ್ಲ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಒಂದು ಚಿಕ್ಕ ಸೆಟ್ಟಿಂಗನ್ನು ಮಾಡ್ಕೊಳ್ಳೋದ್ರಿಂದ ನೀವು ಫಾಲೋ ಮಾಡ್ತಿರೋರನ್ನ ಯಾರು ಕೂಡ ನೋಡೋಕ್ಕಾಗಲ್ಲ. ಹಾಗಾದರೆ ಆ ಸೆಟ್ಟಿಂಗ್ ಆದರೂ ಏನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿಕೊಂಡು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿಂದ ಸೆಟ್ಟಿಂಗ್ಸ್ಗೆ ಬನ್ನಿ. ಸ್ನೇಹಿತರೆ, ಈ ಒಂದು ಪ್ರೊಫೈಲನ್ನು ಓಪನ್ ಆಗ್ತಾ ಇದೆ. ಇವಾಗ ಏನು ನೋಡ್ತಾ ಇದ್ದೀರಾ ಆ ರೀತಿ ಒಂದು ಓಪನ್ ಆಗುತ್ತೆ. ಅಲ್ಲಿ ಸರ್ಚ್ ಬಾರಲ್ಲಿ ಬಂದ್ಬಿಟ್ಟು ಲಿಮಿಟ್ ಅಂತ ಸರ್ಚ್ ಮಾಡಿ, LIMIT ಅಂತ ಸರ್ಚ್ ಮಾಡಿ. ಸ್ನೇಹಿತರೆ, ಸರ್ಚ್ ಮಾಡಿದ್ಮೇಲೆ ಅಲ್ಲಿ ಲಿಮಿಟ್ ಇಂಟರಾಕ್ಷನ್ಸ್ ಅಂತ ಒಂದು ಐಕಾನ್ ಕಾಣಿಸುತ್ತೆ, ಅಂದರೆ ಒಂದು ಲಿಂಕ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ನೇಹಿತರೆ, ಕೆಳಗಡೆ ಇಲ್ಲಿ ಟರ್ನ್ ಆನ್ ಅಂತ ಇದೆಯಲ್ಲ ಬ್ಲೂ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಯು ಆರ್ ಟರ್ನ್ಡ್ ಆನ್ ದ ಲಿಮಿಟ್ಸ್ ಅಂತ ಕಾಣಿಸುತ್ತೆ. ಸ್ನೇಹಿತರೆ, ಅದಾದಮೇಲೆ ಇಲ್ಲಿ ಒಂದು ಮಧ್ಯದಲ್ಲಿ ಆಪ್ಷನ್ಸ್ ಇದೆಯಲ್ಲ, ಹೂ ವಿಲ್ ಬಿ ಲಿಮಿಟೆಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಎಲ್ಲವೂ ಕೂಡ ಆನಲ್ಲಿರುತ್ತೆ. ಈ ರೀತಿ ಇರಬೇಕು ಸ್ನೇಹಿತರೆ, ಈ ರೀತಿ ಎಲ್ಲವೂ ಕೂಡ ಆನ್ ಮಾಡ್ಕೋಬೇಕು. ಫಸ್ಟ್ ಒಂದು ಆಫಲ್ಲಿರುತ್ತೆ, ಸೆಕೆಂಡ್ ಏನಿದೆ ರೀಸೆಂಟ್ ಫಾಲೋವರ್ಸು ಮತ್ತು ಅಕೌಂಟ್ಸ್ ದಟ್ ಡು ನಾಟ್ ಫಾಲೋ ಯು, ಅವೆರಡೂ ಕೂಡ ಆನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ಆಪ್ಷನ್ನು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಆದರೆ, ನೀವು ಯಾವಾಗ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಟರ್ನ್ ಆನ್ ಮಾಡ್ಕೋತೀರಾ ಅವಾಗಿಂದ ಸ್ನೇಹಿತರೆ, ನಿಮ್ಮ ಏನು ರೀಸೆಂಟ್ ಆಗಿರೋ ಪ್ರತಿಯೊಬ್ಬರು ಕೂಡ ಫಾಲೋವರ್ಸು ನಿಮಗೆ ಕಾಣಿಸಲ್ಲ. ಸ್ನೇಹಿತರೆ, ನಿಮಗೆ ಕಾಣಿಸ್ತಾರೆ ಅಂದರೆ ಇನ್ನೊಬ್ಬರು ಯಾರು ನೋಡಬೇಕು ಅಂತ ಇಷ್ಟಪಡ್ತಾರೆ ಅವ್ರಿಗೆ ಕಾಣಿಸಲ್ಲ. ಸ್ನೇಹಿತರೆ, ಅವರೆಲ್ಲರಿಗೂ ಕೂಡ ಐಡ್ ಆಗಿರುತ್ತೆ. ಸ್ನೇಹಿತರೆ, ಹೌದು ಸ್ನೇಹಿತರೆ, ಈ ಒಂದು ಆಪ್ಷನ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದೊಂದಿಗೆ ಬರ್ತೀನಿ. ಧನ್ಯವಾದಗಳು.